ಕೇಳುತ್ತೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಮೊದಲಿಗೆ ನವೀನ ಶ್ರೀ ಕಾರ್ಯಾಲಯನ ಪಾದಗಳಿಗೆ ನಮಸ್ಕರಿಸುತ್ತಾ, ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ, ಒಂದು ಹಣತೆಯಿಂದ ನೂರಾರು ಹಣತೆಗಳಿಗೂ ಲೋಕವೇ ಕಾಂತಿಯುತವಾಗುತ್ತದೆ. ಆ ಹೊಳೆಯುವ ಬೆಳಕಿನಿಂದ ಸುಖದ ಶಾಂತಿಯ ಸಂಕೇತದಿಂದ ಲೋಕವು ಸ್ವರ್ಗವಾಗಿ ಮೆರೆಯುತ್ತದೆ ಎಂದು ಹೇಳುತ್ತಾ, ಅತಿಥಿ ದೇವೋ ಭವ ಎನ್ನುವ ನಮ್ಮ ಸಂಸ್ಕೃತಿಯ ಸಂದೇಶದೊಂದಿಗೆ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಯವರನ್ನ ವೇದಿಕೆಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಶ್ರೀಯುತ ಗಜಾನನ್ ಮನ್ನಿಕೇರ್ಕರ್ ಅವರನ್ನ ಪರಿಚಯಿಸುವ ಅವಕಾಶ ನನಗೆ ದೊರೆತಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ. ಶ್ರೀ ಗಜಾನನ್ ಮನ್ನಿಕೇರ್ಕರ್ ಅವರು ಗೋಕಾಕ್ ತಾಲೂಕಿನ ಮಮದಾಪುರ ಗ್ರಾಮದಲ್ಲಿ 15/11/1963ರಲ್ಲಿ ಶ್ರೀ ಬಸಲಿಂಗಪ್ಪ ಹಾಗೂ ಶ್ರೀಮತಿ ಬಸಲಿಂಗಮ್ಮ ರೈತ ದಂಪತಿಗಳ ಮಗನಾಗಿ ಜನಿಸಿದರು. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಪೂರ್ಣಗೊಳಿಸಿ ನಂತರ ಗೋಕಾಕ್ನ ಕೆಎಸ್ ಕಾಲೇಜಿನಲ್ಲಿ PUC ಹಾಗೂ PSc ಪದವಿಯನ್ನು ಪಡೆದರು. ಬಳಿಕ 1986ರಲ್ಲಿ ಬೆಳಗಾವಿಯ ಸನ್ಮುಳಿ ರಾಯಣ್ಣ B.Ed ಕಾಲೇಜಿನಲ್ಲಿ B.Ed ಪದವಿ ಪಡೆದು ಅದೇ ವರ್ಷ ಕೇಳ್ಕರ ಪ್ರೌಢಶಾಲೆ ಕುಲಗೋಡದಲ್ಲಿ ವಿಜ್ಞಾನ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು. ನಂತರ MA ಹಾಗೂ M.Ed ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಜ್ಞಾನವನ್ನ ಇನ್ನಷ್ಟು ವಿಸ್ತರಿಸಿದರು. 1994ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ KES ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಯಾಗಿ ಸೇವೆಗೆ ಪ್ರವೇಶಿಸಿದ ಅವರು ಮುಖ್ಯೋಪಾಧ್ಯಾಯರು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಉಪನಿರ್ದೇಶಕರು, DDPI, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹೆಚ್ಚುವರಿ ಉಪನಿರ್ದೇಶಕರಾಗಿ ಹಾಗೂ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕರಾಗಿ ವಿವಿಧ ಹುದ್ದೆಗಳಲ್ಲಿ ದಕ್ಷತೆಯಿಂದ ಸೇವೆ ಸಲ್ಲಿಸಿ 2024ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿ ಸಂದರ್ಭದಲ್ಲಿ ಅಭಿಮಾನಿ ಬಳಗದವರು ಸೇರಿ ಅಕ್ಷರದೊಳಗಿನ ನಕ್ಷತ್ರ ಎಂಬ ಅಭಿನಂದನಾ ಗ್ರಂಥವನ್ನು ಸರ್ ಅವರಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗೂ ಕೂಡಲಿಗಿ, ಅಥಣಿ, ಗೋಕಾಕ್, ಹುಕ್ಕೇರಿ, ಚಿಕ್ಕೋಡಿ, ಧಾರವಾಡ, ಕಲಬುರಗಿ ಸೇರಿದಂತೆ ಅನೇಕ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಅವರ ಸೇವೆ ಅತ್ಯಂತ ಪ್ರಶಂಸನೀಯವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯಲ್ಲಿಯೂ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. 2002ರಿಂದ ಬೆಳಗಾವಿ ಜಿಲ್ಲೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ನೇತೃತ್ವವನ್ನ ವಹಿಸಿಕೊಂಡು ಜಿಲ್ಲಾ ಆಯುಕ್ತರಾಗಿ ಕಾರ್ಯನಿರ್ವಹಿಸಿ ಜಿಲ್ಲೆಯನ್ನೇ ರಾಜ್ಯದಲ್ಲಿ ಮಾದರಿ ಜಿಲ್ಲೆಯನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ಈ ಸೇವೆಗೆ ಗೌರವವಾಗಿ 2017ರಲ್ಲಿ ಘನವೆತ್ತ ರಾಷ್ಟ್ರಪತಿಗಳಾಗಿದ್ದ ಮಾನ್ಯ ದಿವಂಗತ ಶ್ರೀ ಪ್ರಣವ್ ಮುಖರ್ಜಿ ಅವರಿಂದ ರಾಷ್ಟ್ರಪತಿ ಪದಕವಾದ ಸಿಲ್ವರ್ ಸ್ಟಾರ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ದಿನಾಂಕ 26/11/2025ರಂದು ಉತ್ತರ ಪ್ರದೇಶ ರಾಜ್ಯದ ಲಕ್ನೋ ರಾಜಭವನದಲ್ಲಿ ಮಾನ್ಯ ರಾಜ್ಯಪಾಲರಾದ ಶ್ರೀಮತಿ ಆನಂದಿಬೆನ್ ಪಟೇಲ್ ಅವರಿಂದ ಭಾರತ ಸಿಲ್ವರ್ ಸ್ಟಾರ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳ ಮೂಲಕವಾಗಿಯೂ ಕೂಡ ಬೇರೆ ಬೇರೆ ಪದವಿಗಳನ್ನು ಮತ್ತು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಬಾಲ ವಿಕಾಸ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರಾಗಿ, ನಾಮನಿರ್ದೇಶಕರಾಗಿ ಮಕ್ಕಳ ಅಭಿವೃದ್ಧಿ, ಮಕ್ಕಳ ಹಕ್ಕುಗಳು, ಆರೋಗ್ಯ, ಶಿಕ್ಷಣ ಹಾಗೂ ಮೂಲ ಸೌಕರ್ಯಗಳ ಕುರಿತು ಮಹತ್ವದ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಶಿಕ್ಷಣಾಧಿಕಾರಿ ಸಂಘದಲ್ಲಿಯೂ ಉಪಾಧ್ಯಕ್ಷರು ಹಾಗೂ ಜಂಟಿ ಕಾರ್ಯದರ್ಶಿಗಳಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ. ಅವರ ಶಿಸ್ತು, ಪರಿಶ್ರಮ, ನಾಯಕತ್ವ, ಸೇವಾ ಭಾವನೆ ಮತ್ತು ಸಮಾಜಮುಖಿ ದೃಷ್ಟಿಕೋನ ಎಲ್ಲರಿಗೂ ಪ್ರೇರಣೆಯಾಗಿದೆ.
ಆಗಿದೆ. ಇಂತಹ ಮಹನೀಯರು ಇಂದು ನಮ್ಮ ನಡುವೆ ಉಪಸ್ಥಿತರಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಶ್ರೀಯುತರನ್ನು ಮತ್ತೊಮ್ಮೆ ಪೂರ್ವಕವಾಗಿ ಸ್ವಾಗತಿಸುತ್ತಾ ತಮ್ಮ ಅಮೂಲ್ಯ ಅನುಭವ, ಮಾರ್ಗದರ್ಶನ ಮತ್ತು ಆಶೀರ್ವಚನಗಳನ್ನು ನಮ್ಮಲ್ಲಿ ಹಂಚಿಕೊಳ್ಳುವಂತೆ ವಿನಮ್ರವಾಗಿ ವಿನಂತಿಸುತ್ತೇವೆ. ಇವತ್ತು ನಿಮ್ಮ ಸರ್ಕಾರಿ PU ಮಹಾವಿದ್ಯಾಲಯದ ಮೊದಲನೇ ವರ್ಷದ ಮಕ್ಕಳಿಗೆ ಸ್ವಾಗತ ಸಮಾರಂಭ, ಜೊತೆಗೆ ಇಡೀ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀರಿ. ಈಗಾಗಲೇ ಮಕ್ಕಳು ತಮ್ಮದೇ ಆಗಿರ್ತಕ್ಕಂಥ ಹಲವಾರು ಅನಿಸಿಕೆಗಳಲ್ಲಿ ವ್ಯಕ್ತಪಡಿಸಿದ್ದೀರಿ. ಹಾಗೆ ಈ ಗುರುಗಳು ಭಾಳ ಸುಂದರವಾಗಿರ್ತಕ್ಕಂಥ ದೃಷ್ಟಾಂತಗಳನ್ನು, ಉದಾಹರಣೆಗಳನ್ನೆಲ್ಲ ಭಾವಿ ಜೀವನವನ್ನು ಹೆಂಗೆ ರೂಪಿಸಿಕೊಳ್ಬೇಕು ಅನ್ನೋಕ್ಕೆ ಭಾಳ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಿದ್ದಾರೆ. ನಾನು ಉದ್ಘಾಟನೆಯಾಗಿ ಬಂದಿದ್ದೀನಿ. ಆಮೇಲೆ ನಾನು ಕೂಡ ಅನಿವಾರ್ಯವಾಗಿ ಮಾತು ಹೇಳಬೇಕಾಗ್ತದೆ. ನಿಮಗೆಲ್ಲ ಈಗಾಗಲೇ ಒಂದೂವರೆ ತಾಸು ನೀವು ಕೂತಿದ್ದೀರಿ. ನಿಮಗೆ ಏನು ತೊಂದರೆ ಆಗ್ತದೆ ನಮ್ಗೆ ಗೊತ್ತಿದೆ. ನಾವು ಆರಾಮ ಕೂತೀವಿ ಖುಷಿ ಮೇಲೆ. ನೀವು ಕಾಲು ಮನುಷ್ಯರು ಕೂತೀರಿ ಅಂದರೆ ನಿಜವಾಗ್ಲೂ ಖಂಡಿತವಾಗಿಯೂ ತೊಂದರೆ ಆಗಿರ್ತದೆ. ಅದು ಅನಿವಾರ್ಯ. ನೀವು ಏನಂತಂದರೆ ಸಹಿಸ್ಕೊಳ್ಬೇಕು. ಶಿಕ್ಷಣ ಮತ್ತು ಶಿಕ್ಷೆ ಎರಡು ಅಕ್ಕಪಕ್ಕ ಇರ್ತಾವೆ. ಸೊ ಇವತ್ತು ಈ ಒಂದು ಜಂಟಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭದ ಈ ಒಂದು ಜಂಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ನಮ್ಮ ಆತ್ಮೀಯ ಸ್ನೇಹಿತರು, ಈ ಸಂಸ್ಥೆಯಲ್ಲಿ ಈ ಮಹಾವಿದ್ಯಾಲಯದ ಪ್ರಾಚಾರ್ಯ ಕೆಲಸ ಮಾಡ್ತಕ್ಕಂಥವರು ಶ್ರೀ ಹುಷಾಸರೇ. ಇನ್ನು ಇದಕ್ಕೆ ಆಡಳಿತಾತ್ಮಕವಾಗಿ SDMC ಇರ್ತಾರೆ. ಈ SDMC ಅಧ್ಯಕ್ಷರು ನಮ್ಮ ಅತಿ ಆತ್ಮೀಯರು, ಪ್ರಧಾನಿ ಇನ್ನೊಂದು ಸಲ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರೋ ಇನ್ನೊಬ್ಬ ಸ್ನೇಹಿತರು ಅವರೇನಂತಂದ್ರೆ ಆ ಶಾಲೆಯ SDMC ಅಧ್ಯಕ್ಷರು ಶ್ರೀಶೈಲ್ ಅವರು. ಇನ್ನೊಂದಂತೆ ಎಲ್ಲ ನಮ್ಮ ಸುಂದರ ಅವರೇ, ಎಲ್ಲ ಆತ್ಮೀಯ ಇಲ್ಲಿ ಉಪನ್ಯಾಸಕ ಬಂಧುಗಳೇ ಮತ್ತು 2 ತರಗತಿಯ ಮಕ್ಕಳ ಫೋಟೋಗ್ರಾಫರ್, ಭಾಳ ಸಂತೋಷ. ಇದು ಉದ್ಘಾಟನೆ ಅವ್ರು ಹೇಳಿದರು ಇದು ವಿಳಂಬ ಆಯಿತು ಅಂತೇಳಿ. ಸ್ವಾಗತ ಯಾಕೆ ವಿಳಂಬ ಆಯಿತು ಅಂತ ಹೇಳಿದ್ರು. ಜೂನ್ ತಿಂಗಳೆಲ್ಲ ಅಡ್ಮಿಷನ್ ಪ್ರಾರಂಭ ಆಗಿಬಿಡ್ತದೆ. ಆಮೇಲೆ SSLC 2ನೇ ಎಕ್ಸಾಮ್ ಕೂಡ ಇದೆ. ಅಲ್ಲೂ ಕೂಡ ಹಳಿದುಳಿದವರು ಕೂಡ ಮತ್ತೆ ಪಾಸ್ ತರಬೇಕಾಗ್ತದೆ. ಹೀಗಾಗಿ ಅವರು ಬಂದು ಸೇರಿದ ಮೇಲೆ ನಿಮಗೆ ಸ್ವಾಗತ ಮಾಡಿಕೊಂಡ್ರು. ಸ್ವಾಗತ ಮಾಡುವಾಗ ಕೆಲವರು ಕರೆದ್ಬಿಟ್ಟು ಹೂ ಕೊಟ್ಟವರು ಹೇಳ್ತಾರೆ ಏನಂದ್ರೆ ಎಲಿ ಇಲ್ಲ ಎಲಿ ಸೀಳ ಅನ್ನೋ ಸಾಕು, ಹೌದಲ್ಲ? ಹಾಗೆ ಪ್ರಾಥಮಿಕವಾಗಿ ಸಾಂಕೇತಿಕವಾಗಿ ಒಬ್ಬರಿಬ್ಬರು ಕರೆದುಕೊಂಡು ಇನ್ನೀವ ಎಲ್ಲ ಹಿಂದೆ ಕುತ್ಕೊಂಡು ಅವ್ರು ಸರಿ ಎಲ್ಲರಿಗೂ ಏನಾಗ್ತದೆ ದೊರೀತು ಅಂತೇಳಿ ನಾವು ಭಾವಿಸ್ಕೊಳ್ತೀವಿ. ಸೊ ಮಕ್ಕಳ ಈ ಪ್ರಥಮ ವರ್ಷಕ್ಕೆ ಮೇಲೆ ಬಂದಿದ್ದೀರಿ. ಇಲ್ಲಿ ಸ್ವಾಗತ ಮಾಡಿದರು ಯಾರು? ಅಧ್ಯಕ್ಷರಾಗಿ ಪ್ರಧಾನಿಯವರು ಮತ್ತು ಪ್ರಿನ್ಸಿಪಾಲ್. ಇನ್ನು ಒಂದು 2-3 ದಿನ ಹಿಂದೆ ಆ ಕಡೆ ನಿಮ್ಗೆಲ್ಲ ಹೊರಗಡೆ ಕಳಿಸಿದ್ರು, ಬೀಳ್ಕೊಟ್ರು. ಯಾರು ಅದಕ್ಕೆ ಅಧ್ಯಕ್ಷರು? ಇವ್ರದ ಶ್ರೀಶೈಲ್ ಬೆಳೆಯೋರು ಮತ್ತು ಅಲ್ಲಿ ಮೇಡಮ್ ಅವರು ಎಲ್ಲ ಸ್ಟಾಫ್. ಅದಕ್ಕೆ ನೋಡಿ ನಿಮ್ಗೆ ಎಂಥ ಭಾಗ್ಯ ಅಂದ್ರೆ ಇಲ್ಲೇ ಬೀಳ್ಕೊಟ್ಟು ಇಲ್ಲೇ ಸ್ವಾಗತ ಮಾಡಿಬಿಟ್ಟು ಇದು ಭಾಗ್ಯ. ಯಾವ ಭಾಗ್ಯ? ಇದು ವಿದ್ಯಾ ಭಾಗ್ಯ. ಅದಕ್ಕೆ ಎಷ್ಟೋ ಮಕ್ಕಳಿಗೆ ಎಲ್ಲರೂ ಹೋಗ್ಬೇಕು, ದಿನ ಬಸ್ಸಿಗೆ ಕರ್ಕೊಂಡು ಕೈಯಾಗಿ ಹೋದ ನಿಮ್ಗೆ ಯಾರು ತೊಂದರೆ ಇಲ್ಲ. ಇಲ್ಲೇ ಮನ್ಯಾಗ ಬಂದು ಇಲ್ಲೇ ಮಾಡಿದ್ರಿ PUCಗೆ ಉಪನ್ಯಾಸಕ್ಕೆ ಪಾಠ ಮಾಡಿ. ಸೊ ಅಂಥದ್ದು ದೊಡ್ಡ ಭಾಗ್ಯ. ಮತ್ತು ಆಮೇಲೆ ಹಸಿವರು ಬಂದು ಮನೆಗೆ ಹೋಗಿ ಇದು ಖುಷಿ ಇಲ್ಲ ಬರ್ತದೆ. ಮುಂದೆ ಖುಷಿ ದಿನ ಬರ್ಬೋದು, ಸರ್ಕಾರಿ ಅಂತಂದ್ರೆ ಬರ್ಬೋದು. ಹೀಗೆ ಈ ಪ್ರಥಮವಾಗಿ ಬಂದಿರ್ತಕ್ಕಂಥ ಮಕ್ಕಳು ನೀವು ಯಾವ ರೀತಿ ಇರಬೇಕು, ಏನು ಮಾಡಬೇಕು ಅನ್ನೋಕ್ಕೆ ನಿಮ್ಮ ಗುರುಗಳು ಭಾಳ ವಿಜಯ ಸರ್ ಆಗಿರ್ಬೋದು, ಬಳವಡಿಕೆ ಸರ್ ಆಗಿರ್ಬೋದು ನಿಮಗೆ ಉತ್ತಮವಾದ
ಮಿಸ್ ಮಾಡಿದ್ದಾರೆ. ಈಗ ನಾವು ಹೆಂಗೆ ಇಲ್ಲಿ ಇದ್ದೇವೆ ಅನ್ನೋ ಬಗ್ಗೆ ನಿಮ್ಮ ಹಿರಿಯ ಹುಡುಗರು PUC2ನವರು ನಾವು ಹಿಂದಿಗೆ ಇಲ್ಲಿ ಇದ್ದೇವೆ ಅನ್ನೋದು ಕೂಡ ಹೇಳಿದರು. ಅದಕ್ಕೊಂದು ಹುಡುಗ ಹುಬ್ಬಳ್ಳಿ ಅಂತ ಹುಡುಗ ಹುಬ್ಬಳ್ಳಿ ಅಲ್ಲ ಆತ ಬೇಸರ ಪಡ್ಕೊಂಡು ಏನು ಎಲ್ಲ ಉಪನ್ಯಾಸ ಸರಿಯಾಗಿ ಗೌರವ ಕೊಡೋದಿಲ್ಲ ಅಂತೇಳಿ ಅದು ಬೇಸರ ಪಡ್ಕೊಂಡು ಒಂದೇ ಒಂದು ಮಾತು ಹೇಳಿದ್ದಾರೆ. ಅದು ಸತ್ಯವಾದದ್ದೇ. ಯಾಕಂದ್ರೆ ನೀವು ಇಲ್ಲಿವರೆಗೆ ಆ ಪ್ರೌಢ ಹಂತ ಇದ್ದಾಗ ನಿಮ್ಮ ಸ್ಟೈಲೇ ಬೇರೆ ಇರ್ತದೆ. ಇಲ್ಲಿ ಬಂದು ನಿಮ್ಮ ಸ್ಟೈಲೇ ಬೇರೆ ಆಗ್ತದೆ. ನೀವು ಕಾಲೇಜ್ ಬಂದಿರ್ತೀರಿ, ನಿಮಗೆ ಕಾಲೇಜ್ ಬಂದಿರ್ತೀರಿ, ಅವಾಗ ನಿಮ್ಮಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ನೀವು ಬೇಕಾದಷ್ಟು ಬೆಳವಣಿಗೆ ಹೊಂದಿದ್ದೀರಿ. ಈಗ ನಿಮ್ಮ ವರ್ತನೆಯಲ್ಲಿ ಪರಿವರ್ತನೆ ಆಗೋದು ಅದು ಸಹಜ, ಅದು ನಿಸರ್ಗ ನಿಯಮ. ಹೀಗಾಗಿ ನೀವು ಬೇಸರ ಪಡ್ಕೊಳ್ಳೋದು ಕೂಡ ಸತ್ಯನೇ ಇದೆ. ಅದಕ್ಕೆ ಇದೊಬ್ಬರು ಇನ್ನೂ ಭಾಷಣ ಮಾಡುವ ಚಪ್ಪಲ ಮಾಡಿದ್ರು ಅದು ನೀವು ವರ್ತನೆ ಅದು ಏನು ಹೇಳ್ತಿದ್ರು ಆ ಭಾಷಣ ಸಾಕು ಹೇಳಿದ್ರು ನಾನು ನೀವು ಚಪ್ಪಲ ಬಿಡೋದಕ್ಕಿಂತ ಮುಂಚಿತ ಬಂದು ಮಾಡ್ತೀನಿ. ಏನು ಕಾಳಜಿ ಮಾಡೋ ಅಗತ್ಯಿಲ್ಲ. ಈಗ ಈ ಒಂದು ಹಂತಕ್ಕೆ ಬಂದು ಇನ್ನೂ ಸಂದರ್ಭದಲ್ಲಿ ಅದಿಬ್ಬರು ಹೇಳಿದರು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಒಂದು ಸಾಧನೆ ಮಾಡಬೇಕಂತ ಕೂತಿದ್ದಾರೆ ಅಂತ. ಯಾರೂ ಕೂಡ ಸಾಧನೆ ಮಾಡಿದ್ರೆ ಅದರರ್ಥ ಕೆಲಸ ಮಾಡಿದೆ, ಪರಿಶ್ರಮ ಪಡೋದೆ, ಆಮೇಲೆ ಇವೆಲ್ಲಗಳ ಏನು ಕಷ್ಟಗಳು ಸಹಿಸಿಕೊಳ್ಳದೆ ಉತ್ತಮವಾಗಿ ಪಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಭಾಗ್ಯ ಇರೋದಿಲ್ಲ. ಕೆಲವೇ ಕೆಲಸಕ್ಕೆ ಭಾಗ್ಯ ಇರ್ಬೋದು, ಕಷ್ಟ ಸಹಿಸಿಕೊಳ್ಳದೆ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿರ್ತಾರೆ, ಅವಕಾಶಗಳು ಇರ್ತದೆ. ಆದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕಷ್ಟಪಟ್ಟಾಗ ಮ್ಯಾಗ ಬಂದಿರ್ತಾರೆ. ಇವರೆಲ್ಲ ನಿಮ್ಮ ಲೆಕ್ಚರ್ ಉಪನ್ಯಾಸ ಹಂಗಾಗಿರೋದಿಲ್ಲ. ಅವ್ರು ಎಷ್ಟುವರೆಗೆ ಕಲಿಬೇಕು, ಎಷ್ಟು ಕಷ್ಟಪಡಬೇಕು, ಆಮೇಲೆ ಎಕ್ಸಾಮ್ ಪಾಸ್ ಆಗಬೇಕು, ಎಲ್ಲ ಮುಗಿದಾದ ಮೇಲೆ ಇದೊಂದು ಮುಂದಿಂದ ಅವರು ಭಾಷಣ ಮಾಡಬೇಕಂತದ ಉಪನ್ಯಾಸವನ್ನು ನಿಮಗೆ ಒಪ್ಪಿಸಬೇಕಾಗ್ತದೆ. ಅದಕ್ಕೆ ಇದೇ ಉದಾಹರಣೆ ಹೇಳಿದ್ರು ಒಬ್ಬ ವಿದ್ಯಾರ್ಥಿಗೆ ಇಷ್ಟೆಲ್ಲ ಕಣ್ಣುಗಳನ್ನ ಎದುರಿಸಲಿಕ್ಕೆ ಆಗಲಿಲ್ಲ, ಎರಡೇ ಕಣ್ಣು ಇದ್ವು ಅಂತ. ಅವ್ರದ್ದು ಹಾಗೆ ಪ್ರಥಮದಲ್ಲಿ ಆರಂಭವಾಗಿ ಅವರು ಲೆಕ್ಚರ್ ಹೊಸದಾಗಿ ಲೆಕ್ಚರ್ ಬಂದಾಗ ಅವರು ಎಲ್ಲ ಒಬ್ಬರು ಹಿಂಗೆ ತೆಗೆಸ್ಕೊಂಡಿರ್ತಾರೆ. ನೀವೆಲ್ಲ ಅವ್ರಿಗೆ ಭೂಮಿ ಕಂಡಾಗ ಕಾಣ್ತಿದ್ದೀರಿ, ಬೇಕಾದಷ್ಟು ವಿದ್ಯೆ ಇರೋದಿಲ್ಲ. ಆದರೆ ಇದರಿಂದ ಪ್ರೆಸೆಂಟೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಉಂಟಾಗಿದೆ. ಮತ್ತೆ ನಿಧಾನವಾಗಿ ಅನುಭವ ಆದಂಗೆ ಆದಾಗ ಏನಾಗ್ತದ ಸರಿ ಕರ್ತದ. ಆವಾಗ ನಿಮ್ಮೆಲ್ಲ ಚುಟ್ಟ ಅವ್ರಿಗೆ ಏನೋ ಎಕ್ಸಾಮ್ ಬರ್ತಾರೆ, ಏನೋ ಕಿರು ಪರೀಕ್ಷೆಗಳು, ಆರೋಗ್ಯ ಪರೀಕ್ಷೆಗಳು, ಅವೆಲ್ಲ ಮಾರ್ಕ್ಸ್ ಹಾಕ್ತಿರ್ತಾರೆ. ನೀವು ಆ ಮಾರ್ಕ್ಸ್ ಸಲುವಾಗಿ ನೀವು ಅವಾಗ ಸ್ವಲ್ಪ ಮೆತ್ತಗೆ ಹಾಕ್ತೀರಿ ಗೊತ್ತಿದೆ. ಇರಲಿ, ಈಗ ಏನು ಹೊಸದಾಗಿ ಬಂದಿದ್ದೀರಿ, ಹೊಸದಾಗಿ ಬಂದಾದ್ಮೇಲೆ ನಿಮ್ಗೆ ಅವರು ಒಳ್ಳೆ ರೀತಿಯಾಗಿ ಗೌರವವಾಗಿ ನಿಮ್ಮನ್ನು ಅವರು ಬರಮಾಡಿಕೊಂಡಿದ್ದಾರೆ. ಈ ಕಾಲೇಜಿನ ನಿಯಮಗಳು ಕಾಲೇಜಿನ ಹೆಂಗಿರಬೇಕು, ಉಪನ್ಯಾಸ ಕರ್ತವ್ಯಗಳೇನು, ನಮ್ಮ ಕರ್ತವ್ಯಗಳೇನು, ನಾವು ಹೆಸರಾಗಿದ್ದಾಗ ನಮ್ಮ ಕೆಲಸ ಮಾಡಿ ಏನಾಗಿತ್ತು, ಇಲ್ಲಿ ಬಂದಾಗ ಏನಾಗ್ತದೆ, ಅಲ್ಲಿ ಫೀಲ್ಡ್ ಸಿಸ್ಟಮ್ ಹೆಂಗಿತ್ತು, ಇಲ್ಲಿ ಫೀಲ್ಡ್ ಸಿಸ್ಟಮ್ ಹೆಂಗಿದೆ, ಅಲ್ಲಿ ಸಬ್ಜೆಕ್ಟ್ ಏನಾಗಿತ್ತು, ಇಲ್ಲಿ ಸಬ್ಜೆಕ್ಟ್ ಏನಾಗಿದ್ದಾವ ಅಂತ ನೀವು ಬದಲಾವಣೆಯಿಂದ ಅರ್ಥ ಮಾಡಬೇಕು. ಮನೆಯಲ್ಲಿ ಕೂಡ ಒಂದು ಭಾವನೆಗೆ ತಿಳಿಸಿಕೊಳ್ಳಬೇಕಾಗ್ತದೆ. ಸಮಯವನ್ನು ವ್ಯರ್ಥ ಮಾಡದೆ ಸರ್ ಹೇಳಿದ್ರು, ಒಂದು ಟಿವಿ ಮತ್ತು ಇನ್ನೊಂದು ಮೊಬೈಲ್ ಅಂದ್ರೆ ರಾಹು ಮತ್ತು ಕೇತು ಅಂತ ಹೇಳಿದ್ರು. ಅದಕ್ಕೆ ಈ ಗ್ರಹ ಹಿಡಿದಿರ್ತಾರೆ. ಗ್ರಹ ಹಿಡಿದಾಗ ಯಾರು ಹಿಡಿತಾರ ಅವ್ರನ್ನ ಗ್ರಹದಲ್ಲಿ ಸೂರ್ಯ ಮತ್ತು ಚಂದ್ರ ಯಾರು ಹಿಡಿತಾರಂತಾರೆ, ರಾಹು ಕೇತು ಹಿಡಿತಾರಲ್ಲ. ರಾಹು ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ಹೇಳೋದ. ಆದರೆ ನಮಗೆ ಸಾಮಾಜಿಕವಾಗಿ ಅದನ್ನ ರಾಹು ಮತ್ತು ಕೇತು ಸೂರ್ಯ ಮತ್ತು ಚಂದ್ರರನ್ನೇ ಅವ್ರ ಬೆಳಕನ್ನ ಮಸ್ತಾಗಿ ಮಾಡ್ತಾರೆ. ಅಂದ್ರೆ ಅಂಥ ಪ್ರಖರವಾದ ಬೆಳಕನ್ನು ಹೊಂದಿರ್ತಕ್ಕಂಥ ಆ ಶಕ್ತಿ ಸೂರ್ಯ, ಆ ಶಕ್ತಿ ಚಂದ್ರ, ಅವ್ರನ್ನೇ ಮಂಕು ಮಾಡ್ತಕ್ಕಂಥ ಶಕ್ತಿ ಅವರಿಗೆ ರಾಹು ಮತ್ತು ಕೇತು. ಅಂತಂದ್ರೆ ನಿಮ್ಮ ಟಿವಿ ಮತ್ತು ಮೊಬೈಲ್ ಎಷ್ಟು ಸ್ಟ್ರಾಂಗ್ ಇರಬೇಕು ಅಂತ. ಅದಕ್ಕೆ ಯಾವಾಗ ನೀವು ಮೊಬೈಲ್ ಹಿಡಿದ್ರಿ ನಿಮಗೆ ರಾಹು ಹಿಡಿದಂಗೆ, ಯಾವಾಗ ನೀವು ಟಿವಿ ಬಂದು ಕೊಡ್ತೀರಿ ನಿಮಗೆ ಕೇತು ಹಿಡಿದಂಗೆ. ಅಂದ್ರೆ ನಿಮಗೆ ನಿಮ್ಮ ಜೀವನ ಕರ್ತವ್ಯದಲ್ಲಿ ಒಳ್ಳೆ ಶುರು ಆಗುತ್ತೆ ಅಂತ ಅರ್ಥ. ಆದರೆ ಇವತ್ತು ಒಳ್ಳೆ ಅದಕ್ಕೂ ಕೂಡ ಏನು ತಪ್ಪೇನಿಲ್ಲ. ನೀವು ಅದನ್ನ ಹೆಂಗೆ ಬಳಸೋ ಪದ್ಧತಿ ಅದ್ರ ಮೇಲೆ ಅದು ನಿಮ್ಗೆ ರಾಹು ಮತ್ತು ಕೇತು ಆಗ್ಬೋದು. ನೀವು ಅದರಲ್ಲಿ ಒಳ್ಳೊಳ್ಳೆ ಶೈಕ್ಷಣಿಕ ಕಾರ್ಯಕ್ರಮ ನೋಡಿದ್ರೆ, ಆಮೇಲೆ ಕ್ವಿಜ್ ಕಾರ್ಯಕ್ರಮ ನೋಡಿದ್ರೆ, ಟಿವಿಯಲ್ಲಿ ಜಿಯೋ ಟಿವಿ ಅಂತ ಬರ್ತದೆ, ಅನುಭವ ಟಿವಿ ನಮಗೆ ಬರ್ತದೆ. ಆಮೇಲೆ ರಾತ್ರಿ 10 ಗಂಟೆಗೆ ಚಂದ್ರಗಳು ಹೇಳಂತ ಕ್ವಿಜ್ ಬರ್ತದೆ. ಇಂಥ ನೋಡಿದವು ರಾಹು ಕೇಂದ್ರದ ಅವು ನಿಜವಾಗಿಯೇ ಅವೇ ನಮಗೆಲ್ಲರೂ ಗುರುಗಳು, ಅವೇ ಉಪನ್ಯಾಸ. ಅದಕ್ಕೆ ಇವತ್ತು ತರಗತಿಯಲ್ಲಿ ಉಪನ್ಯಾಸವನ್ನು
ರೋಬೋಟ್ಗಳು ಮಷೀನ ಕಲ್ಸಾಕತ್ತಾವ. ಈಗ ಮೊಬೈಲ್ದಾಗ ಇದ್ರಾಗ ಏನೆಲ್ಲ ಅವಕಾಶ ಅದ. ಇದನ್ನು ನೀವು ಹೆಂಗೆ ಬಳಸ್ಕೊಳ್ತೀರಿ ಹಂಗೆ. ಯಾಕಂದರೆ ಇವತ್ತು ಪ್ರತಿಯೊಬ್ಬರು ಮನೆಯಾಗ ಇದಾವೆ. ಇವತ್ತು ಇಲ್ಲಿ ಮೇಡಮ್ ಅವರು ಪೂಜಾರಿ ಮೇಡಮ್ ಅವರು ಪಾಠ ಮಾಡ್ತೀವಿ, ಅವರು ಚಾಪ್ಟರ್ ಹೇಳ್ತಾ ಇರ್ತಾರೆ. ನಾಳೆ ಏನು ಚಾಪ್ಟರ್ ಕಲಿಬೇಕು ಅನ್ನೋದನ್ನ ನೀವು ಅಡ್ವಾನ್ಸ್ ನೋಡ್ಕೊಂಡ್ಬರ್ಬೋದು. ನೀವು ಚಾರ್ಟ್ ಜಿಪಿಟ್ ಇರ್ತದೆ, ಆ ಅಧ್ಯಾಯ ಹೆಸರು ಹೊಡೆದಂದ್ರೆ ಎಲ್ಲ ಮೇಡಮ್ ನಾಳೆ ಹೇಳೋದು ಇವತ್ತು ಬಂದ್ಬಿಡ್ತಾರೆ. ಸ್ವಲ್ಪ ಒಂದು ರೌಂಡ್ ನೋಡ್ಕೊಂಬಂದ್ರೆ ನೀನು ನೋಡಿದ್ದು ಇವತ್ತು ಮೇಡಮ್ ಕ್ಲಾಸ್ ಹೇಳಿದ್ದು ಏನಾಗ್ತದೆ ನಿಮ್ಮ ತಲೆಯಲ್ಲಿ ಅಚ್ಚಳಿಯದ ಉಳಿತದೆ. ಹಿಂಗಿದ್ದಾಗ ಪರೀಕ್ಷೆಗೆ ಯಾಕೆ ಪಾಠ ಮಾಡ್ತೀರಿ ನೀವು? ಪಾಠ ಮಾಡೋಕೆ ಪ್ರಯತ್ನ ಮಾಡಿದಾಗ ಡಿಬಾರ್ ಆಗೋದಲ್ಲ, ಡಿಬಾರ್ ಆಗೋದು ಚೆನ್ನಾಗಿ ಬರೀತೀರಿ. ಆಮೇಲೆ ಉಳಿದಂತೆ ನಗರ ಕಾಲೇಜುಗಳಿಗೂ ಮತ್ತು ಗ್ರಾಮೀಣ ಕಾಲೇಜು ಕೂಡ ಭಾಳ ವ್ಯತ್ಯಾಸ ಇದೆ. ಅಲ್ಲಿ ಸ್ಟಾರ್ ಕಾಳಜಿ ಮಾಡೋದಿಲ್ಲ. ಈಶ್ವರ ಹೇಳ್ತಾ ಇದ್ದಾರೆ ನೋಡಿರಿ, ನಾವು 94% ಮಾಡಿವಿ, ಮುಂದಿನ ವರ್ಷ 3% ಮಾಡ್ತಿರ್ತೇವೆ ಅಂತ ನಿರ್ಮಾಣ ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸೇವಾ ಪ್ರವರ್ತವ್ರು ಇರ್ತದೆ, ಮತ್ತು ನಿಮಗೂ ಕೂಡ ಇರ್ತದೆ, ನಿಮ್ಮ ತಂದೆ ತಾಯಿ ಕೂಡ ಇರ್ತದೆ. ಸೊ ಹಾಗೆ ಏನು ನಿಮ್ಮ ಗುರುಗಳು ಹೇಳ್ತಾರೆ ಹೇಳಿ ಉಪನ್ಯಾಸ ಹೇಳ್ತಾರೆ. ಪ್ರವಚನ ಏನು ಗೊತ್ತೇನ್ರಿ? ಹೀಗೆ ಕೇಳೋದು ಹೀಗೆ ಬಿಡೋದು. ನಾವು ಪ್ರವಚನ ಮಾಡ್ತಾರೆ ನಮ್ಮ ದೇವಸ್ಥಾನದಲ್ಲಿ ದೇವ್ರ ಮುಖದಾಗ ಪ್ರವಚನ ಎಲ್ಲ ಮಾಡ್ತಿರ್ತಾರೆ. ಅವ್ರು ಪ್ರವಚನ ಹೇಳ್ತಿರ್ತಾರೆ, ನಿಧಿ ಮಾಡ್ತಿರ್ತಾರೆ. ಅದು ಮುಗಿತಾರೆ, ಹುಡುಗಿ ಹೋಗ್ತಾರೆ. ಅದನ್ನು ಅನುಸರಿಸ್ಬೋದು. ಉಪನ್ಯಾಸ ಹಾಕಲ್ಲ. ಉಪನ್ಯಾಸ ಈ ಕಿವಿ ಬಿಡೋದಲ್ಲ, ಈ ಕಿವಿ ಕೇಳಬೇಕು ಮತ್ತು ಇಲ್ಲೇ ಪ್ರೊಸೆಸ್ ಮಾಡ್ಕೊಳ್ಬೇಕು. ಇನ್ಪುಟ್ ಪ್ರೊಸೆಸ್ ಎಲ್ಲ ಔಟ್ಪುಟ್ ಏನಂದ್ರೆ ಈ ಎಕ್ಸಾಮ್ದಾಗ ಬರೀಬೇಕು. ಪ್ರವಚನ ಎಕ್ಸಾಮ್ ಬರೋದಿಲ್ಲ, ಎಲ್ಲಿ ಎಕ್ಸಾಮ್ ಬರೋದಿಲ್ಲ, ಇಲ್ಲಿ ಎಕ್ಸಾಮ್ ಬರ್ತದೆ. ಯಾರು ಎಕ್ಸಾಮ್ದಾಗ ಚೆನ್ನಾಗಿ ನೀವು ಹೊರ ಹಾಕ್ತಿರೋದನ್ನ ಅವಾಗ ನಿಮ್ಮದು ಜೀವನ ಚೆನ್ನಾಗಿ ಆಗ್ತದೆ. ಇದೇ ಹುಟ್ಟಿ ಇಲ್ಲ, ಇದು ದೇವ್ರ ಹುಡಿ ಅಲ್ಲ, ಇಲ್ಲಿ ಸಾಕ್ಷಾತ್ ದೇವರ ಮಾಸ್ತುಗಳು ಪೂಜಾರಿಗಳು, ಉಪನ್ಯಾಸಕರು ಪೂಜಾರಿಗಳು, ಉಸ್ತುವಾರಿ ಅಧಿಕಾರಿಗಳು ಎಸ್ಕೆಂಟ್ ಅವರು. ಅರ್ಥ ಮಾಡ್ಕೋಬೇಕು, ಇದನ್ನೆಲ್ಲ ಅರ್ಥ ಮಾಡಬೇಕು. ಹಸ್ಪೋದ್ರಿಂದ ಕೂಡ ಕಾಲೇಜ್ ಭಾಳ ವ್ಯತ್ಯಾಸ ಇದೆ, ಭಾಳ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ಸೂಕ್ಷ್ಮವಾಗಿ ಗ್ರಹಿಸಿಕೊಂಡು ನಿಮಗೆ ಸಾಕಷ್ಟು ಅಳಸಿನ ಬರಲಿಕ್ಕೆ ಶುರು ಆಗ್ತದೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಶುರು ಆಗ್ತದೆ. ಪುಣ್ಯಕ್ಕೆ ಟೀಚರ್ ಎಲ್ಲರೂ ನೀವು ಸೈನ್ಸ್ ಇಲ್ಲ, ಸೈನ್ಸ್ ಇದ್ದಿದ್ದು ಕಷ್ಟ ಆಗಿದ್ದು. ಕಾಮರ್ಸ್ ಮತ್ತು ಆರ್ಟ್ಸನ್ನ ಕನ್ನಡ ಮಾಧ್ಯಮದಲ್ಲಿ ಕಲಿಸ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹೀಗಾಗಿ ಕುದುರೆ ಆಗ್ತಿಲ್ಲ. ಅದೇ ಇಂಗ್ಲೀಷ್ ಮಾಧ್ಯಮ ಆದರೆ ಅವರು ಪ್ರಾರ್ಥನೆ ಆಗ್ತದೆ. ಆದಾಗ್ಯೂ ಕೂಡ ಕನ್ನಡ ಮಾಧ್ಯಮ ಅದಾದರೂ ನೀವು ವರ್ಡಿಂಗ್ಸ್ ಭಾಳ ಡಿಫಿಕಲ್ಟ್ ಆಗ್ತದೆ. ಕಾಮರ್ಸ್ ವರ್ಡಿಂಗ್ಸ್ ಆಗಿರ್ಬೋದು, ಈ ಪೊಲಿಟಿಕಲ್ ಸೈನ್ಸ್ ವರ್ಡಿಂಗ್ಸ್ ಆಗಿರ್ಬೋದು, ಈ ಸೋಷಿಯಲ್ ವರ್ಡಿಂಗ್ಸ್ ಕಷ್ಟ ಆಗ್ತಾವೆ. ಅದ್ರ ಬಗ್ಗೆ ನಿಮ್ಮ ಗುರುಗಳಿಗೆ ಜೊತೆಗೆ ಒಳ್ಳೆ ಸಂಪರ್ಕ ಇಟ್ಕೊಂಡು ಗುಣಾಪಣವನ್ನು ಕೇಳಿದ್ರೆ ಹೇಳ್ತಕ್ಕಂಥ ಶಾಲೆ. ಸೊ ಆವಾಗ ನೀವು ಚೆನ್ನಾಗಿ ಎಕ್ಸಾಮ್ ಪರ್ಫಾರ್ಮೆನ್ಸ್ ಮಾಡೋದು. ಇದು ಸ್ವಾಗತ. ಯಾರಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋದ ವರ್ಷ ಆಗ್ಯದ, ಈಗ ಅವ್ರು ಆಲ್ರೆಡಿ ನಮ್ಮ ಗಾಡಿ ಬಿಡಾಗಿದೆ. ನೆಕ್ಸ್ಟ್ ಬಂದು ಈ ವರ್ಷಕ್ಕೆ ಸಂಬಂಧಪಟ್ಟಂಗೆ ಕ್ರೀಡೆ ಮತ್ತು ಸಂಸ್ಕೃತಿಗಳು ಉದ್ಘಾಟನೆ ನೋಡಿ. ಈ ಕ್ರೀಡೆಗಳು ಅನ್ನೋದು ಪ್ರಾಮುಖ್ಯವಾದ ಸಂಗತಿ. ಎಲ್ಲರೂ ಕೂಡ ಪ್ರಶ್ನೆ ಸ್ವಲ್ಪ ಇರ್ತದೆ. ಆಟೋಟಗಳಿಂದ ನಮಗೆ ಮನುಷ್ಯನಿಗೆ ಬಹಳ ನಿಖರತೆ, ಮೆದುಳಿನ ಬೆಳವಣಿಗೆ ಸಿಗೋದು ದೈಹಿಕ ಬೆಳವಣಿಗೆ ಆಗೋದು ಆಟೋಟಗಳು. ಅನೇಕ ನೀವೆಲ್ಲ ಹಳ್ಳ್ಯಾಗ ಬಂದಿದ್ದೀರಿ, ಎಲ್ಲ ಗ್ರಾಮೀಣ ಮಕ್ಕಳು. ನಿಮ್ಮ ಮನೆಯಾಗ ಹಂಗೆ ಕಲಿತು ಬಿಡೋದಿಲ್ಲ. ಬೆಳಗ್ಗೆ ನೀರು ತರ ಕಲಿಸ್ತಾರ, ಮೇವು ತರ ಕಲಿಸ್ತಾರ, ಎಮ್ಮೆ ಹಿಂದಿನ ಹಾಲು ನೀರಿಗೆ ಹಾಕಿ ಕಲಿಸ್ತಾರ, ಕಸ ಮುಸ್ಲಿಯಾಗ ಕಲಿಸ್ತಾರ, ಬಟ್ಟೆ ಒಗೆದು ಕಲಿಸ್ತಾರೆ. ಹೀಗಾಗಿ ತಕ್ಕ ಮಾಡಿ ನಿಮಗೆ ದೈಹಿಕ ಪರಿಶ್ರಮ ಆಗಿರ್ತದೆ. ಆದ್ರೆ ಸಿಕ್ಕಿ ಮಕ್ಕಳಿಗೆ ಅದು ಏನಿರಲ್ಲ. ಎದ್ದು ಕೂಡ ಅಮ್ಮ ಕಾಫಿ ಅಪ್ಪ ನಿಮಗೆ ಕಾಫಿ ಕೊಡೋದಿಲ್ಲ. ನೀವ ಒಲಿ ಮಾಡಿ ಸ್ವಚ್ಛ ಮಾಡಿಕೊಂಡು ನೀವು ಹೋದ ಏನು ಆದಾಗಿ ಕೂಡ ಈ ವಿವಿಧ ರೀತಿಯ ಏನು ಕ್ರೀಡೆಗಳಲ್ಲ. ಉದಾಹರಣೆ ದೇಶೀಯ ಕ್ರೀಡೆಗಳು ಕಬಡ್ಡಿ, ಖೋ ಖೋ, ಹಾಕಿ, ಇವೆಲ್ಲ ಇದು ದೈಹಿಕ ಪರಿಶ್ರಮ, ದೇಹದ ಬೆಳವಣಿಗೆ ಜೊತೆಗೆ ಬುದ್ಧಿಯ ಬೆಳವಣಿಗೆ, ಮಾನಸಿಕವಾಗಿರ್ತಕ್ಕಂಥ ಬೆಳವಣಿಗೆ, ಮೆದುಳಿನ ಬೆಳವಣಿಗೆಗೆ ಪ್ರಚೋದನೆ ಕೊಡ್ತಾರೆ. ನಿಖರತೆಯಿಂದ ನಿಖರವಾಗಿ ನೋಡಿ ಕಬಡ್ಡಿ ಆಡುವಾಗ, ಖೋ ಖೋ ಆಡುವಾಗ ಒಂದು ಸ್ವಲ್ಪ ಒಂದೇ ಕೂದಿಯಾಗಿ ತಪ್ಪಿಬಿಡ್ತಾರೆ.
ಹೌದಾ ಹಿಂಗೆ ಹೊಡಿತಿರ್ತಾರ ಮುಂದೆ ಮುಂದೆ ಪಾರಾಗುತ್ತೆ ನಿಖರತೆ ರನ್ನಿಂಗ್ ರೇಸ್ ನೋಡಿ ಒಂದೇ ನಂಬರ್ ಬಂದವ್ರಿಗೆ ಎರಡು ನಂಬರ್ ಎಷ್ಟು ಅಂತ ಸಿಗ್ತದೆ 1 ಸೆಂಟಿಮೀಟರ್ ಒಂದೇ ಸೆಂಟಿಮೀಟರ್ ಆದರೆ ಒಂದೇ ನಂಬರ್ ಬಂದವರಿಗೆ ಎಷ್ಟು ಇದೆ ಸರ್ ಹೇಳಿ ಬಹುಮಾನ ಎಷ್ಟು ಅವ್ರಿಗೆ 26 ಕೋಟಿ 44 ಕೋಟಿ ಒಂದೇದವ್ರೆ ಎರಡನೇದವ್ರಿಗೆ ಸ್ವಲ್ಪ ಕೊಡ್ತಾರಪ್ಪ ಅಲ್ಲಿ ಸ್ವಲ್ಪ ಕೊಡ್ತಾರೆ ಅವ್ರಿಗೆ ಹೋಗ್ಬೋದು ಆದರೆ ಒಂದೇ ನಾಲ್ಕು ಬಂದವರಿಗೆ ಮತ್ತು ಎರಡನೇ ಎಷ್ಟು ಬೇಕಾಗ್ತದೆ 1 ಸೆಂಟಿಮೀಟರ್ ಮಾತ್ರ ಅಂತ ಹೆಂಗಿದೆ ಕೆಲವು ಅದರ ಮಾತು ಹೆಂಗಿದೆ ಅದಕ್ಕೆ ಕೆಲವನ್ನ ಆ ಸಮಯವನ್ನು ಚಾಕಚಕ್ಯತೆಯನ್ನು ಕೌಶಲ್ಯವನ್ನು ಆ ಮನೋಬಲವನ್ನು ಯಾರು ಕೊಡ್ತದೆ ಕ್ರೀಡೆಗಳು ಯಾವುದೇ ಕ್ರೀಡೆಗಳಾಗಿ ನೀವು ಕುಂಟೆ ಕ್ರೀಡೆ ಆಗಿರ್ಬೋದು ಲಗೋರಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಯಾವುದೇ ಆಟ ಪ್ರತಿಯೊಂದು ಆಟದಿಂದ ವೈಜ್ಞಾನಿಕವಾಗಿರ್ತಕ್ಕಂಥ ಸಂಬಂಧಗಳು ಅವನ್ನೆಲ್ಲ ನಿಮಗೆ ವಿಸ್ತೃತವಾಗಿರ್ಬೇಕಾದ್ರೆ ನಿಮ್ಮ ಲಕ್ಷ್ಯ ಮಾತು ಹೇಳ್ತಾರೆ ಪ್ರತಿಯೊಂದು ಆಟ ನಿಮಗೆ ಹೇಳ್ತಾರೆ ಬೇಡ ಅಂತಂದ್ರೆ ಈ ಆಟದ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಕೊಡಿ ಅಂತಂದ್ರೆ ಇದ ನಿಮ್ಗೆ ಕೊಟ್ಟು ಚುನಾವಣೆ ಹಿಂದಲ್ಲ ಯಾರ ಇಂಥ ಫೋನ್ ಕೇಳ್ತೀವಿ ನೋಡೋಣ ಯಾರ ಮನೆಯಲ್ಲಿ ಇಂಥ ಫೋನ್ ಇಲ್ಲ ಎಲ್ಲರ ಇದ್ರಾಗ ಚಾಟ್ ಜಿಪಿಟಿ ಅದನ್ನು ಕೂತದ ಆಮೇಲೆ MI ಅಂತ ಅದನ್ನು ಕೂತದ ಎಷ್ಟು ಸಿಂಪಲ್ ಕಬಡ್ಡಿ ಆಡ್ತಾರೆ ಒಂದು ಸೆಲ್ಫ್ ಸ್ಟಡಿ ಮಾಡು ಆದ್ದರಿಂದ ಮಕ್ಕಳು ಸರಿಯಾಗಿ ನಮಗೆ ಪ್ರೆಸೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಆಗ ಇನ್ನು ಬರುವವರೆಗೆ ಅವ್ರು ಧೈರ್ಯ ತೋರಿಲ್ಲ ಅದು ಭಾಳ ಇಂಪಾರ್ಟೆಂಟ್ ಇತ್ತು ಅದಕ್ಕೆ ಚಪ್ಪಾಳೆ ಹೇಳಿ ಅಂತ ಹೇಳಿದ್ರು ಇಲ್ಲಿ ಧೈರ್ಯ ಬಂದ ಅದಕ್ಕೆ ಚಪ್ಪಾಳೆ ಕೊಡ್ಬೇಕು ನಾವು ನಮ್ಮಲ್ಲೆಲ್ಲ ಇರ್ತದ ಗೆಲ್ತೀನೋ ಇಲ್ಲೋ ಅಂತ ಜನರೇ ಇಲ್ಲ ಬರುವಾಗ ನಾನು ನಕ್ಕಿ ಗೆಲ್ತೀನಿ ಬಂದ್ರೆ ಒಂದಿಲ್ಲ 2 ನಂಬರ್ ಬರ್ತೈತಿ ಮುಂದಿನ ವರ್ಷ ಫಸ್ಟ್ ನಂಬರ್ ಬೇಕು ಅದಕ್ಕೆ ಯಾವಾಗ ಕೂಡ ಆಟೋಟಗಳಲ್ಲಿ ಪಾಲ್ಗೊಳ್ಬೇಕಾದ್ರೆ ಏನೇ ಇರಲಿ ಮುಂದೆ ಬರಬೇಕು ಎಲ್ಲರಿಗೂ ಮುಂದೆ ಬರಬೇಕು ಊಟದ ಮುಂದೆ ಇದೇ ಆಗೋದು ಬೇರೆ ರೊಟ್ಟಿ ಸಾಂಬಾರು ರೊಟ್ಟಿ ಬಂದ್ಬಿಡ್ತೀವಿ ಆಟೋಟಗಳಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ನಾವು ಸಾಮಾನ್ಯವಾಗಿ ಭಾಗವಹಿಸಬೇಕು ಮತ್ತು ಇನ್ನೆಷ್ಟ ಕೇವಲ ಬೊಳಬೊಳ ಗ್ರೌಂಡ್ ಆಡಿದಷ್ಟ ಅಲ್ಲ ಈ ಗ್ರೌಂಡಲ್ಲಿ ಕ್ವಾಲಿಫೈ ಆಗಿ ನೀವು ತಾಲೂಕಾ ಗ್ರೌಂಡ್ ಆಡಬೇಕು ತಾಲೂಕಿಂದ ಜಿಲ್ಲಾ ಕ್ರೀಡಾ ಆಟದಲ್ಲಿ ಆಡಬೇಕು ಎಸ್ಪೆಷಲಿ ನಮ್ಮ ಗೋಕಾಕ ತಾಲೂಕಿನ ಮಕ್ಕಳು ಭಾಳ ಗಂಡಿ ಆಯ್ತಾ ಕರೆಕ್ಟ ಐತೆ ನಮ್ಮ ಗೋಕಾಕ ತಾಲೂಕು ಮಕ್ಕಳು ಗ್ರಾಮೀಣ ಭಾಗದ ಭಾಳ ಶಾರೀರಿಕವಾಗಿ ಹೋರಾಡಿದ್ದಾರೆ ಮಾನಸಿಕವಾಗಿ ಹೋರಾಡಿದ್ದಾರೆ ನಾನು ನೋಡ್ತೀನಿ ನಾನು ಇಲ್ಲೇ ಭಾಳ ದಿನವರೆಗೆ ಅಧಿಕಾರಿ ಕೆಲಸ ಮಾಡಿದ್ದೀನಿ ಇದೊಂದು 8 ವರ್ಷ BO ಆದೆ ಆಮೇಲೆ ಮತ್ತೆ ಇಲ್ಲಿ DDP ಆದೆ ಮತ್ತು ಇಲ್ಲಿ JD ಆದೆ ಇಲ್ಲೇ ಕಮಿಷನರ್ ಆದೆ ಇನ್ನೂ ಭಾಳಷ್ಟು ಹುದ್ದೆಗಳನ್ನ ನಿರ್ವಹಣೆ ಮಾಡಿದೆ ನಾನು ಈ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಿಲ್ಲ ಕಳೆದ 40 ವರ್ಷ ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿ ಕೆಲಸ ಮಾಡಿ ಇನ್ನೂ ಮೈಕ್ ತಪ್ಪಿಲ್ಲ ಇನ್ನೇ ಹಾಕಿದ್ದೆ ಇರ್ತದೆ ನಾನು ನೋಡ್ತಾ ಇದ್ದೀನಿ ನಾನು ರಾಜ್ಯದ ಎಲ್ಲ ಮಾತು ತಿರುಗಿದ್ದೀನಿ ಅದು ಗೋಕಾಕ ಮಕ್ಕಳ ಬಿರುಸ ವ್ಯಕ್ತಿ ಆಮೇಲೆ ಸ್ಪರ್ಧೆಯೊಳಗೆ ಮುಂದಿರೋದು ಭಾಳ ಕಡಿಮೆ ಅದಕ್ಕೆ ಇಲ್ಲಿ ಮಕ್ಕಳು ಹೋಗಿ ಇಲ್ಲಿ ಒಳಗೆ ಆಟ ಆಡ್ತಾರೆ ಕಬಡ್ಡಿ ಆಡಿದ್ದೆ ಯೋಗ ನೋಡಿ ನಿಮ್ಮೂರು ಅವರೇ ಹೊಳಬಾರ ಹೊಳಬಾರ ನಮ್ಮ ಅರಿವು ಮಾಸ್ತರು ಆಯಾಮ ಎಲ್ಲ ಕಡೆಗೆ ಅದೆಲ್ಲ ನೀವು ಆಡ್ತಿದ್ರಲ್ಲ ಬಂದಿರಿ ಯೋಗ ಇರುತ್ತೆ ಯಾವುದೇ ಇರಲಿ ಪ್ರಯತ್ನ ಮಾಡಿದ್ರೆ ಫಲ ಇದ್ದೇ ಇರ್ತದೆ ಹೇಳ್ತಪ್ಪ ಏನು ಯಾವುದೇ ಫಲಾಪೇಕ್ಷೆ ಪ್ರಯತ್ನವನ್ನು ಮಾಡಿ ಸೊ ನೆಕ್ಸ್ಟ್ ಏನಂದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳು ನೋಡ್ರಿ ಸಂಸ್ಕಾರ ಅಂತಕ್ಕಂಥ ಒಂದು ಭಾರತಕ್ಕೆ ಮಾಡಿ ಏನು ಸಂಸ್ಕಾರ ಏನು ಸಂಸ್ಕಾರ ಅಂದ್ರೆ ಏನು ಗೊತ್ತಾ ಹಾಂ ಸಂಸ್ಕಾರ ಹೇಳಿದ್ರೆ ಕೇಳಿ ಮೊಬೈಲ್ ಹೇಳ್ತದೆ ಅದು ಹೇಳಿದ್ರೆ ನಿಮ್ಮ ಸರ್ ಹೇಳಿ ಸಂಸ್ಕಾರ ನೋಡಿ ಭಾಳ ಚೆನ್ನಾಗಿ ಈ ಜೀವನಕ್ಕೆ ಮನುಷ್ಯನ ಜೀವನಕ್ಕೆ